ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಸ್ಟಿಚಿಂಗ್ ವಿಡಿಯೋನ ತೋರ್ಸಾತೀನಿ. ಹಾಕಿದ್ನಲ್ರಿ ಅದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕಾಕತ್ತೀನಿ. ನೋಡಿರಿ ಎಲ್ಲರೂ ನೋಡಿ. ಕಟ್ಟಿಂಗ್ ಜೊತೆನೇ ನಾನು ಈ ಕಟ್ಟಿಂಗ್ನು ಇಲ್ಲಿ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ. ಇದ್ರೊಳಗೂ ಸ್ವಲ್ಪ ಕಟ್ಟಿಂಗ್ಸ್ ಇದಾವೆ, ಅವೆಲ್ಲ ತೋರಿಸ್ತೀನಿ. ನಾನು ಕ್ರಾಸ್ ಬೆಲ್ಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತೋರಿಸಿ ನಿಮ್ಗೆ ಕ್ರಾಸ್ ಬೆಲ್ಟ್ ರೆಡಿ ಮಾಡೋದು. ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳತ್ತೀನಿ. ಈಗ ಫಸ್ಟ್ ಲೀಫ್ ಶೇಪ್ ಒಳಗೆ ತೊಗೊಂಡಿನಿ. ಬ್ರಾಡ್ ಲೀಫ್ ಶೇಪ್ ನೋಡಿರಿ ಹೆಂಗೆ ಬಂದೈತಿ. ಈ ರೀತಿನ ನಾನು ರೆಡಿ ಮಾಡ್ತೀನಿ. ಈಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೂಡ ಹಾಕ್ತೀನಿ. ಅದ್ರದ್ದು ಬಾರ್ಡರ್ ಒಂದು ಸ್ವಲ್ಪ ಕಾಪರ್ ಕಲರ್ ಇತ್ತು. ಆ ಕಾಪರ್ ಕಲರನ್ನು ಬಟ್ಟೆ ತೊಗೊಂಡು ಥ್ರೆಡ್ ಪೈಪಿಂಗ್ ಮಾಡಿ ಹಚ್ಚಾಕತ್ತೀನಿ. ನಾವು ಲೈನಿಂಗ್ ಬಟ್ಟೆಗೆ ಫಸ್ಟ್ ಹಚ್ಬೇಕು. ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಫಸ್ಟ್ ರೂಲ್ಸ್ ಏನಪ್ಪ ಅಂತಂದ್ರೆ, ಫಸ್ಟ್ ನಾವು ಅದನ್ನು ಲೈನಿಂಗಿಗೆ ಹಚ್ಬೇಕು. ಈ ರೀತಿ ಅದು ಡಿಸೈನ್ ಹೆಂಗಿದೆಯೋ ಹಂಗೆ ಹಚ್ಬೇಕು. ಮತ್ತು ನಾವು ಬರೀ ಲೈನಿಂಗನ್ನು ಅಷ್ಟೇ ನಾವು ಡಿಸೈನನ್ನು ಕಟ್ ಮಾಡ್ಕೋಬೇಕು. ಮೇನ್ ಫೆಬ್ರಿಕನ್ನು ಕಟ್ ಮಾಡ್ಕೋಬಾರ್ದು. ಸ್ವಲ್ಪ ನಮಗೆ ಬರುತ್ತೆ, ಆದರೆ ಸ್ವಲ್ಪ ಡಿಸೈನ್ ಬಟ್ಟೆ ಆ ಕಡೆ ಈ ಕಡೆ ಹೋಯ್ತಪ್ಪ ಅಂದ್ರೆ ನಮ್ಗೆ ಇದಾಗುತ್ತೆ ಅಂಥೇಳಿ ನಾವು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಮೇನ್ ಫೆಬ್ರಿಕನ್ನು ಕಟ್ ಮಾಡ್ಕೋಬಾರ್ದು. ನೋಡಿರಿ ಅದು ಡಿಸೈನ್ ಹೆಂಗಿತ್ತಲ್ಲ ಆ ಟೈಪ್ ನಾನು ಅದನ್ನು ಸ್ಟಿಚ್ ಮಾಡಿದೆ. ಮತ್ತು ತೆಳಗೆ ಬರುತ್ತಲ್ಲ ಪಟ್ಟಿ, ನಮ್ಮ ಸೊಂಟದ ವೇಸ್ಟ್ ಭಾಗದಲ್ಲಿ ಬ್ಯಾಕ್ ಪಾರ್ಟ್ ಒಳಗೆ ವೇಸ್ಟ್ ಭಾಗ, ಅಲ್ಲೇ ನಾನು ಥ್ರೆಡ್ ಪೈಪಿಂಗ್ ಕೊಡಾತೀನಿ ಈ ಬ್ಲೌಸಿಗೆ. ಇದು ಕಸ್ಟಮೈಸ್ ರೀತಿ, ಇದೇ ರೀತಿ ಹೊಲಿರಿ ಅಂಥೇಳಿ ಅದಕ್ಕೆ ನಾನು ಅದೇ ರೀತಿನ ಹೊಲಿಯಾಕತ್ತಿದ್ದೆ. ಅಂದರೆ ಇಲ್ಲಿ ಸ್ಲೀವು, ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಮತ್ತು ಇದು ಬೆನ್ನಿಗೆ ಇದು ವೇಸ್ಟ್ ಪಾರ್ಟ್, ಇಷ್ಟು ಕಡೆನೂ ನಾನು ಏನು ಕೊಡಾತೀನಿ, ಥ್ರೆಡ್ ಪೈಪಿಂಗ್ ಕೊಡಾತೀನಿ. ಇದಕ್ಕೆ ನೋಡಿರಿ, ಥ್ರೆಡ್ ಪೈಪಿಂಗ್ ಮ್ಯಾಲೆ ಬರಬಾರ್ದು ರೀ, ನಮಗೆ ಮ್ಯಾಲೆ ಕಾಣಬಾರ್ದು. ಥ್ರೆಡ್ ಪೈಪಿಂಗ್ ಮಾಡೋದು ಮುಂದೆ ಥ್ರೆಡ್ ಪೈಪಿಂಗ್ ನಮಗೆ ಕಾಣಬಾರ್ದು, ತೆಳಗಡೆ ಹೋಗ್ಬೇಕದು. ಲೈನಿಂಗನ್ನು ಉಲ್ಟಾ ಹಾಕಬೇಕು. ಹಾಕಿ ನಾವು ಸ್ಟಿಚ್ ಮಾಡ್ಬೇಕು. ಈಗ ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ವೇಸ್ಟ್ ಇರುತ್ತಲ್ಲ ಅದ್ರದ್ದು ನಾವು ಥ್ರೆಡ್ ಪೈಪಿಂಗ್ ಕೊಡಾತಿದ್ದೆ. ಅದ್ರದ್ದು ಫಸ್ಟ್ ಸ್ಟಿಚಿಂಗ್ ಹಾಕಾತೀನಿ. ಯಾವಾಗಲೂ ಥ್ರೆಡ್ ಪೈಪಿಂಗ್ ತೆಳಗಡೆ ಹೋಗಿರಬೇಕು. ಮೇನ್ ಫೆಬ್ರಿಕನ್ನು ಸೀದಾ ಬಟ್ಟೆ ಇಟ್ಕೊಂಡು ಸ್ಟಿಚ್ ಹಾಕ್ಬೇಕು. ನೋಡಿರಿ, ಈ ರೀತಿ ಸ್ಟಿಚ್ ಹಾಕಿದ್ದೆ ನಾನು. ಈಗ ನಮ್ಮದು ರೆಡಿ ನೆಕ್ ಎಷ್ಟು, ನಾವು ರೆಡಿ ಇದನ್ನು ಹೆಂಗೆ ಸೆಟ್ ಮಾಡ್ಕೋಬೇಕು ನೆಕ್ಕಿನ ಅಂತ ನಾನು ಈಗ ಹೇಳ್ತೀನಿ. ನೋಡಿರಿ, ನಮ್ಮ ನೆಕ್ ರೆಡಿ ನಾವು ಎಷ್ಟು ಕಟ್ ಮಾಡಿದ್ವಿ, ಕಟ್ ಮಾಡೋದ್ರಿಂದ 2.5 ಇಂಚ್ ಮಾಡಿದ್ದೆ ನಾನು. ಅಂದರೆ 5 ಇಂಚ್ ಆಗುತ್ತೆ. 5 ಇಂಚಿಗೆ ನಾವು ಏನು ಮಾಡಬೇಕು, ಆ ಕಡೆ ಈ ಕಡೆ ಒಟ್ಟು ಸೆಂಟ್ರನ್ನು ಏನು ಮಾರ್ಕ್ ಹಾಕಿದ್ನಲ್ಲ 5 ಇಂಚು, ಅಲ್ಲಿಂದ ನಾವು ಏನು ಮಾಡಬೇಕು, 5 ಇಂಚ್ ಆ ಕಡೆ ಈ ಎಡ್ಜಿಂದ ಆ ಎಡ್ಜಿಗೆ 5 ಇಂಚ್ ಗ್ಯಾಪ್ ಇರಬೇಕು. ಆ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಆ ಎಡ್ಜಿಗೆ ಈ ಎಡ್ಜಿಗೆ ನಾವು ಇದು ಇಟ್ಕೊಂಡು ಕರೆಕ್ಟ್ ಮಾರ್ಕಿಗೆ ಇಟ್ಕೊಂಡು ನಾವು ಗುಂಪಿನನ್ನು ಹಾಕ್ಕೋಬೇಕು. ಗುಂಪಿನ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಅಂದರೆ ನಮಗೇನಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಅದು ಆ ಕಡೆ ಈ ಕಡೆ ನೆಕ್ ಬ್ರಾಡಾಗಿ ತೆಳಗೇನು ವೇಸ್ಟ್ ಕಡೆ ಇರುತ್ತಲ್ರಿ, ಅಲ್ಲೇ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೈತಿ. ಬ್ರಾಡ್ ಆಯ್ತಪ್ಪ ಅಂದರೆ ನಮ್ಮ ಶೋಲ್ಡರ್ ಡ್ರಾಪು ಆಗ್ತೈತಿ ಮತ್ತು ರಿಂಕಲ್ಸ್ನೂ ಬರ್ತಾವೆ. ಅದಕ್ಕೆ ನಾವು ಏನು ಮಾಡಬೇಕು, ನಾವು ಏನು ಕಟ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಬೇಕಂತ ಇಟ್ಕೊಂಡಿರ್ತೀವಲ್ಲ ಅಷ್ಟನ್ನೇ ನಾವು ಅದನ್ನು 2.5 ಇಂಚ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಡಬಲ್ ಮಾಡಬೇಕು. 5 ಇಂಚ್ ಗ್ಯಾಪ್ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ನಾನು ಅದೇನು ಇದು ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಒಂದು ಸ್ಟಿಚ್ ಹಾಕಿರ್ತೀನಲ್ಲ ಅದೇ ಸ್ಟಿಚ್ ಮೇಲೇ ಹಾಕೋಂತ ಬಂದು ನಾನು ಮಾಡೀನಿ. ಈಗ ಟ್ರಿಮ್ಸ್ ಮಾಡತ್ತೀನಿ. ಇದು ಸ್ವಲ್ಪ ಕರ್ವ್ಸ್ ಅದಾವೆ ಅಂತೇಳಿ ನಾನು ಯಾವುದೇ ಇರಲಿ ನಾನು ಟ್ರಿಮ್ಸ್ ಮಾಡಿರ್ತೀನಿ. ಕರ್ವ್ ಜಾಸ್ತಿ ಇದ್ದೆಲ್ಲ ಒಂದು ಸ್ವಲ್ಪ ಗ್ಯಾಪ್ಸ್ ಭಾಳ ಬಿಡಬಾರ್ದು. 1 ಇಂಚ್ 1.5 ಇಂಚಿಗೆ ಒಂದೊಂದು ಕಟ್ ಮಾಡಬೇಕು. ನೋಡಿರಿ, ಇದು ಸ್ಟ್ರೇಟ್ ಇದ್ರೂ ಒಂದೊಂದು ಕಟ್ ಮಾಡಿದೆ. ಆ ರೀತಿ ಮಾಡಿದರೆ ನಮಗೆ ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ಅದಕ್ಕೆ ಈ ರೀತಿ ನೋಡಿರಿ, ಟರ್ನ್ ಆಗಿಂದ ಥ್ರೆಡ್ ಪೈಪಿಂಗ್ ಈ ರೀತಿ ರೆಡಿ ಆಯಿತು. ಈಗ ನಾನು ಬ್ಯಾಕ್ ಪಾರ್ಟ್ ಒಳಗೆ ಡಾಚ್ ಹಿಡಿಯಾಕತ್ತೀನಿ. ನೋಡಿರಿ, 4 ಇಂಚ್ ನಾವು ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ 4 ಇಂಚ್ ಗ್ಯಾಪು 4 ಇಂಚ್ ಹೈಟ್ ಮಾಡಿ ಮಾರ್ಕ್ ಹಾಕೋಬೇಕು. ನೋಡಿರಿ, ಇದ್ರದ್ದೊಂದು ನಿಮ್ಮ ಟ್ರಿಕ್. ಈ ರೀತಿಯಾಗಿ ನೀವು ದೊಡ್ಡ ಹೊಲಿಗೆ ಇಟ್ಟು ಏನು ನಾವು ಮಾರ್ಕ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ಟ್ರೇಟ್ ಒಂದು ಸ್ಟಿಚ್ ಹಾಕಬೇಕು. ಸ್ಟ್ರೇಟ್ ಒಂದು ಸ್ಟಿಚ್ ಹಾಕಿದ್ರೆ ಅಂದರೆ ನಿಮ್ಮದು ಡಾಚ್ ಹಿಡಿತಿರಲ್ಲ, ಯಾವುದೇ ರೀತಿಯಾಗಿ ಬಟ್ಟೆ ಆ ಕಡೆ ಈ ಕಡೆ ಸರಿಯಂಗಿಲ್ಲ ರೀ. ಮತ್ತು ನೀಟಾಗಿ ಕಾಣಿಸುತ್ತೆ ರೀ. ಫಿನಿಶಿಂಗ್ ಮಾತ್ರ ನೀಟಾಗಿ ಬರುತ್ತೆ. ನಾ ಈಗ ತೋರಿಸ್ತೀನಿ ನೋಡಿರಿ ಎಷ್ಟು ನೀಟಾಗಿ ಬರುತ್ತೆ. ನೋಡಿರಿ, ಏನೂ ನಿಮಗೆ ಯಾವುದೇ ರೀತಿ ಅಂದರೆ ಉಬ್ಬ್ದಂಗೆ, ಇದು ಬಟ್ಟೆ ಒಂದು ಸ್ವಲ್ಪ ಇದ್ರೊಳಗೆ ಬಾರ್ಡ್ರ್ ಒಳಗೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಉಬ್ಬ್ದಂಗೆ ಆಕಿತ್ತು ಅಂತೇಳಿ ನಾನು ಈ ರೀತಿ ಟ್ರಿಕ್ ಮಾಡಿದೆ. ನೀವು ಎಲ್ಲ ಬ್ಲೌಸಿಗೂ ಈ ರೀತಿ ಮಾಡಿದ್ರೆ ಅಂದರೆ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ರೀ. ನಾನು ಫ್ರಂಟ್ ಪಾರ್ಟ್ ಒಳಗೂ ಅದೇ ರೀತಿ ಮಾಡೀನಿ. ನೋಡಿರಿ, ಈಗ ನೋಡಿರಿ, 3 ಇಂಚು ಇಲ್ಲಿ ಮೊನೆ 3 ಇಂಚ್ ಇಟ್ಟಿದ್ದೆ. ಮೇಲೆ ಲೆಂತ್ 7 ಇಂಚ್ ಇಟ್ಟು ನಾನು ಕಟ್ ಮಾಡೀನಿ. ನೋಡಿರಿ, ಇಲ್ಲಿ ಮತ್ತು ನಾನು ಲೀಫ್ ಶೇಪ್ನ ಹಾಕೀನಿ ರೀ. ಇಲ್ಲಿ ಬ್ರಾಡ್ ಲೀಫ್ ಶೇಪ್ ಬೇಕಾಗಿತ್ತು. ಬ್ರಾಡ್ ಲೀಫ್ ಶೇಪ್ ಇಟ್ಟು ಹಾಕೀನಿ. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಾನು ಲೈನಿಂಗನ್ನು ಅಷ್ಟೇ ಕಟ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡಿರಿ, 1/2 ಇಂಚ್ ಯಾಕೆ ನಾನು ಸ್ಟ್ರೇಟ್ ಕಟ್ ಮಾಡೀನಿ ಅಂದರೆ ನಾನಲ್ಲೇ ಇದು ಉಕ್ಕಿನ ಪಟ್ಟಿ ಕಾಜಿನ ಪಟ್ಟಿ ಹಚ್ತೀನಲ್ರಿ,
ಅಲ್ಲಿ ಅದು ಬಟ್ಟೆ ಸ್ಟ್ರೇಟ್ ಇತ್ತಪ್ಪ ಅಂದ್ರೆ ನಮ್ಗೆ ಅದನ್ನು ಹಚ್ಚೋಕೆ ಈಜಿ ಆಗ್ತೈತಿ ಮತ್ತು ನಮ್ಮದು ನೆಕ್ಕಿನ ಶೇಪ್ ಹೋಗಂಗಿಲ್ಲ. ರೆಡಿ ಆದಮೇಲೆ ನೀವು ಏನು ಕಟ್ ಮಾಡಿರಲ್ಲ ಅದೇ ಶೇಪೇ ಬರುತ್ತೆ. ಅದಕ್ಕೆ ನಾನು ಆ ರೀತಿ ಮಾಡೀನಿ. ನೀವು ನೋಡಿರಿ, ರೆಡಿ ಆದಮೇಲೆ ತಿಳಿಯುತ್ತೆ. ಈ ರೀತಿಯಾದಂಥ ಸಣ್ಣ 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 ಟ್ರಿಕ್ಸ್ಗಳನ್ನು ನೀವು ನೋಡ್ತಾ ಹೊಲಿತಾ ಹೋದ್ರಿ ಅಂದರೆ ನಿಮ್ಮಲ್ಲಿ ಯಾವುದೇ ಬ್ಲೌಸಲ್ಲಿ ಫಾಲ್ಟ್ಸ್ ಬರೋಂಗಿಲ್ಲ, ಕರೆಕ್ಟಾಗೇ ಬರ್ತಾವೆ. ನೀವು ಅದಕ್ಕೆ ಈ ವಿಡಿಯೋನ ಫುಲ್ಗೆ ನೋಡಿಕೊಂಡು ನೀವು ಹೊಲಿದ್ರಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ಇನ್ನೂ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡಲಾರ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಿ ಅಂದರೆ ನಾ ಮಾಡುವಂಥ ಅಪ್ಲೋಡ್ಸ್ಗಳು ನಿಮಗೆ ನೋಟಿಫಿಕೇಷನ್ ಇದ್ರೊಳಗೆ ಬಂದು ನಿಮಗೆ ಗೊತ್ತಾಗುತ್ತೆ ಹಾಕಿದಾಗ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಪ್ಲೀಸ್ ಎಲ್ಲರೂ. ನೋಡಿರಿ, ಈ ರೀತಿ ನಾನು ಹೆಂಗೆ ಬ್ಯಾಕ್ ಪಾರ್ಟ್ ಒಳಗೆ ಮಾಡಿದ್ನಲ್ಲ ಅದೇ ರೀತಿ. ಆದರೆ ಇಲ್ಲಿ ಯಾಕೆ ನಿನ್ನೊಂದು ಫ್ರಂಟ್ ಪಾರ್ಟಿಂದು ತೋರಿಸಿದ್ನಿ ಅಂದ್ರೆ ನೋಡಿರಿ, ಅಲ್ಲಿ ಸ್ಟ್ರೇಟ್ ಆದ ಇಂಚ್ ಮಾಡಿದ್ದಕ್ಕೆ ನಿಮ್ಮ ಡಿಸೈನ್ ಹೆಂಗೆ ರೆಡಿಯಾಗಿ ಬರುತ್ತೆ ಅಂತ ಪ್ರೂಫ್ ಸಮೇತ ತೋರಿಸ್ಬೇಕು. ರೆಡಿ ಆದಮೇಲೆ ತೋರಿಸಿದ್ರೆ ಏನೋ ಒಟ್ಟು ಮಾಡ್ಯಾರ ಅಂತೇಳಿ ಹಿಂಗೆ ಆಗಬಾರ್ದು ಅಂತೇಳಿ ನಿಮಗೂ ಅದರ ಟ್ರಿಕ್ಸ್ ಗೊತ್ತಾಗಲಿ ಅಂತೇಳಿ ನಾನು ತೋರಿಸಾತೀನಿ. ಅದ್ರ ಒಂದು ಪಾರ್ಟ್ ತೋರಿಸ್ತೀನಿ, ಇನ್ನೊಂದು ಪಾರ್ಟನ್ನು ಸೇಮ್ ನಾ ಹೆಂಗೆ ಫಾಲೋ ಮಾಡಿನಲ್ಲ ಇದೇ ರೀತಿ ಫಾಲೋ ಮಾಡಿ ನೀವು ಸ್ಟಿಚ್ ಮಾಡಿರಿ. ನೋಡಿರಿ, ಈ ರೀತಿ ಮಾಡಿ ಅಲ್ಲಿಂದ ಒಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಅದ್ರ ಹಾಕಿದ್ರಿ ಅಂದರೆ ನೀಟಾಗಿ ಥ್ರೆಡ್ ಪೈಪಿಂಗ್ ನೀಟಾಗಿ ಕಾಣತ್ತೆ ರೀ. ನೋಡಿರಿ, ಈ ರೀತಿ ಆಯ್ತಲ್ಲ. ಈಗ ನಾ ಎಲ್ಲ ಕಡೆನೂ ದೊಡ್ಡ ಸ್ಟಿಚ್ ಇಟ್ಟು ಹಾಕಿ ಟ್ರಿಮ್ಸ್ ಮಾಡ್ಕೊಂಡು ಬಂದೀನಿ. ನೋಡಿರಿ, ಇದ್ರ ಮೇಲೂ ನನ್ನ ಡಾಚ್ ಏನಿತ್ತಲ್ಲ ಮ್ಯಾಲೆ ಆರ್ಮೋಲಿಂದ ಆ ರೀತಿಯಾಗಿ ಒಂದು ಸ್ಟ್ರೇಟ್ ಸ್ಟಿಚ್ ಹಾಕ್ರಿ. ಹೆಂಗೆ ದೊಡ್ಡ ಹೊಲಿಗೆ ಇಟ್ಟು ಹಾಕ್ರಿ. ಹೊಳ್ಳಿ ಅದನ್ನು ರಿಮೂವ್ ಮಾಡೋಕ್ಕೆ ಬರಬೇಕು ನಮಗೆ ಈಸಿಯಾಗಿ. ನೋಡಿ, ಈ ರೀತಿಯಾಗಿ ಅದೇನು ಹಾಕಿದ್ವಲ್ಲ ಅದನ್ನೇ ಆ ಸ್ಟಿಚ್ಚಿನ ಸೆಂಟ್ರ್ ಮಾಡ್ಕೊಂಡು ಏನು ನಾವು ಡಾಚಿನ ಲೈನ್ಸ್ ಹಾಕಿರ್ತೀವಲ್ಲ ಲೈನ್ಸ್ ಮೇಲೆ ಹಾಕ್ಬೇಕು ರೀ. ಹಾಕಿ ಮಾಡಿದ್ರಂದ್ರೆ ಬ್ಲೌಸ್ ಫಿನಿಶಿಂಗ್ ನೋಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ. ನಾನು ಇದೇ ರೀತಿಯೇ ಫಾಲೋ ಮಾಡೋದು. ಅದರೊಳಗೆ ಬಟ್ಟೆ ಒಂದು ಸ್ವಲ್ಪ ಉಬ್ಬುವಿದ್ದು ಜರಿವಿದ್ದವಪ್ಪ ಅಂದ್ರೆ ಈ ಟ್ರಿಕ್ಸ್ ನೀವು ಫಾಲೋ ಮಾಡಲೇಬೇಕು. ನೀಟಾಗಿ ಬರುತ್ತೆ ರೀ. ಮತ್ತು ಯಾರು ಕಸ್ಟಮರ್ ತೊಗೊಂಡು ಹಾಕ್ಕೊಂಡ್ರೂ ಹೊಲಿಸಿದ್ರೂ ಅವ್ರಿಗೇನಾಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮ್ಮಲ್ಲಿ ಒಳ್ಳೆ ಬರುವಂಥ ಕಸ್ಟಮರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಾ ಇದೊಂದು ರೀತಿಯಾಗಿ ನಿಮ್ಗೆ ಇದು ಕೊಡ್ಬೋದು ಟ್ರಿಕ್ಕು. ನಮ್ಮ ಕಸ್ಟಮರ್ಸ್ ಜಾಸ್ತಿ ಆಗಬೇಕಂದ್ರೆ ಈ ರೀತಿಯಾಗಿ ನೀವು ಫಿನಿಶಿಂಗನ್ನು ಕೊಟ್ರೆ ಅಂದರೆ ಕಸ್ಟಮರ್ಸ್ ತಾವೇ ಜಾಸ್ತಿ ಆಗ್ತಾರೆ. ಇಲ್ಲ ಇವ್ರು ಫಿನಿಶಿಂಗ್ ನೀಟ್ ಐತಿ, ನಮ್ಗೆ ಕರೆಕ್ಟ್ ಕೂತಾವ ಅಂತೇಳಿ ನಮ್ಗೆ ರಿಪೀಟೆಡ್ ಕಸ್ಟಮರ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿರಿ, ಈ ರೀತಿಯಾಗಿ ನಾನು ಇನ್ವಿಸಿಬಲ್ ಥ್ರೆಡ್ ಒಳಗೆ ಹೋಗಬೇಕಲ್ಲ ಸ್ಟಿಚಸ್ ಅಂತೇಳಿ ಈ ರೀತಿನ ನಾನು ಹೊಲಿತೀನಿ. ಅಂದರೆ ಥ್ರೆಡ್ ಬಿಚ್ಚಲಿ ಏನಾಗಲಿ ಅಂತೇಳಿ. ನೋಡಿರಿ, ಈ ಬ್ಲೌಸಿಗೆ ಈ ರೀತಿ ನೀವು ಈ ಬ್ಲೌಸಿಗೆ ಅಂತಲ್ಲ ಎಲ್ಲ ಬ್ಲೌಸಿಗೂ ಈ ರೀತಿ ಹಾಕ್ರಿ. ಅದ್ರ ಕ್ರಾಸ್ ಬೆಲ್ಟ್ ಅದು ನಿಮಗೆ ಚೆಸ್ಟಿಂದ ಗ್ರಿಪ್ ಏನಲ್ಲ, ಚೆಸ್ಟಿಂದ ಹಿಂಗೆ ಒಂದು ಇದನ್ನು ಸರಿಯಾಗಿ ಕೂಡುತ್ತೆ. ಹೆವಿ ಚೆಸ್ಟ್ ಇದ್ದವ್ರಿಗೆ ಈ ರೀತಿಯಾಗಿ ನೀವು ಇನ್ನೂ ಮಾಡಿದ್ರಿ ಅಂದರೆ ಇನ್ನೂ ಅವರಿಗೆ ಚಲೋ ಆಗ್ತೈತಿ. ಈ ರೀತಿಯಾಗಿ ಸ್ವಲ್ಪ ಅಲ್ಲಿ ಕ್ರಾಸ್ ಬಂದಿತ್ತು, ಅದಕ್ಕೆ ನಾನು ಅದನ್ನು ಕಟ್ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಉಕ್ಕಿನ ಪಟ್ಟಿ ಹಚ್ಚಕತ್ತೀನಿ. ಉಕ್ಕಿನ ಪಟ್ಟಿ ಹಚ್ಚಿ ಸ್ಟಿಚ್ ಮಾಡ್ತೀನಿ. ನೋಡಿರಿ, ಒಂದು ಟಚ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಅದರ ಮೇಲೆ ಇನ್ನೊಂದು ಹೊಲಿಗೆ ಹಾಕಬೇಕು. ಹಾಕಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಆ ಬಟ್ಟೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಇದನ್ನು ಮಾಡಬೇಕು. ನಾವು ಈ ಬಟ್ಟೆನ ಒಂದು 2-2.5 ಇಂಚಷ್ಟು ತೊಗೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಗ್ತೈತ್ರಿ. ಬಟ್ಟೆ ನಮ್ಮದು ಬ್ಲೌಸಿನ ಬಟ್ಟೆ ಭಾಳ ದಪ್ಪಿತ್ತಪ್ಪ ಅಂದ್ರೆ ನಾವು ಒಂದೇ ಪದರ ತೊಗೊಂಡು ಮಾಡೋಕ್ಕೂ ಬರ್ತೈತಿ. ನೋಡಿರಿ, ಇದು ವಿಡಿಯೋ ಒಂದು ಸ್ವಲ್ಪ ಉದ್ದದ್ರೊಳಗೆ ಬಂದೈತ್ರಿ. ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್. ನೋಡಿರಿ, ಈ ರೀತಿಯಾಗಿ ಈಗ ಉಕ್ಕಿನ ಮಣಿ ಇರುತ್ತಲ್ಲ ಗಾಜಿನ ಪಟ್ಟಿ ಅದರದ್ದು ಹೊಲಿಯಾತೀನಿ. ಅದನ್ನು 4 ಇಂಚ್ ಬಿಡ್ತಿದ್ದು ತೊಗೊಂಡು ನಮ್ಗೆ ಹೊಲಿಬೇಕು. ನಮ್ಗೆ ಎಷ್ಟು ನೆಕ್ಕಿಗೆ ಬೇಕಾಗತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಅಲ್ಲಿಂದ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಿದ್ರೆ ಅಂದರೆ ಇದು ಉಕ್ಕಿನ ಮಣಿದು ಮುಗಿತೈತಿ. ನೋಡಿರಿ, ಈ ರೀತಿಯಾಗಿ ಅದರ ಬಾಜು ಒಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿದ್ರೆ ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಫಿನಿಶಿಂಗ್ ನೀಟಾಗಿ ಇರಬೇಕಂತ ನೋಡಿರಿ. ನಿಮ್ಮ ನೆಕ್ಕಿಂದ ನೋಡಿರಿ ಎಷ್ಟು ನೀಟಾಗಿ ನಾನು ಏನು ಕಟ್ ಮಾಡಿದ್ನಲ್ಲ ಆ ಅರ್ಧ ಇಂಚ್ ಏನೈತಲ್ಲ ಅದು ಹೋಗಿ ಕರೆಕ್ಟಾಗಿ ಕಾರ್ನರ್ ಬಂದೈತಿ. ಈ ರೀತಿಯಾಗಿ ಫಿನಿಶಿಂಗ್ ಬರಬೇಕು ನಮಗೆ. ಅದಕ್ಕೆ ನಾನು ನಿಮಗೆ ತೋರಿಸಿದೆ ಅದನ್ನು. ನೋಡಿರಿ, ಸ್ಲೀವಿಗೂ ನಾನು ಥ್ರೆಡ್ ಪೈಪಿಂಗ್ ಯೂಸ್ ಮಾಡಕತ್ತೀನಿ. ಸಿಂಪಲ್ ಸ್ಲೀವ್ ಹೆಂಗಂದ್ರೆ ಥ್ರೆಡ್ ಪೈಪಿಂಗ್ ಹಚ್ಚಿ ಅಂದ್ರೆ ಬ್ಲೌಸ್ ಡಿಸೈನ್ ಇರೋದ್ರಿಂದ ಅವ್ರೇನು ವರ್ಕ್ ಬೇಡ್ರಿ, ಜಸ್ಟ್ ಪ್ಲೇನ್ ಹಂಗೆ ಇರಲಿ, ಫಿನಿಶಿಂಗ್ ನೀಟಾಗಿ ಮಾಡಿರಿ ನಮಗೆ. ಅಂದ್ರೆ ಥ್ರೆಡ್ ಪೈಪಿಂಗ್ ಎಲ್ಲ ಕಡೆ ಇದು ಮಾಡಿರಿ ಅಂತ ಹೇಳಿದ್ರು ಅಂಥೇಳಿ ನನಗೂ ಅದು ಅನ್ನಿಸ್ತೈತೆ. ಅದೇ ರೀತಿನ ಮಾಡೀನಿ ನಾನು. ನೋಡಿರಿ, ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ಸ್ಲೀವು ಕೊಡಕತ್ತೀನಿ. ಇದೇ ರೀತಿನೇ ಎರಡೂ ಸ್ಲೀವ್ನು ರೆಡಿ ಮಾಡ್ಕೋರಿ. ನೋಡಿರಿ, ಈ ರೀತಿ ಕೊಟ್ಟು ಇಲ್ಲೊಂದು
ಹೊಲಿಗೆ ಹಾಕಬೇಕು. ಟರ್ನ್ ಮಾಡಿ ಲೈನಿಂಗ್ ಬಟ್ಟೆ ಮೇಲೆ ಹಾಕಿದ್ದೀರಿ ನಾ ಈಗ ಬಟ್ಟೆನ. ಈಗ ಏನೈತೆ ನೋಡು, ಮೇನ್ ಫ್ಯಾಬ್ರಿಕ್ ಮೇಲೆ ಹೊಲಿಸ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ 1/4 ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಈಗ ಅದರದ್ದು ದೊಡ್ಡ ಹೊಲಿಗೆ ಇಟ್ಟು ಫುಲ್ ಫಿನಿಶ್ ಮಾಡಿ ಟ್ರಿಮ್ಸ್ ಮಾಡಿ ಬೇಕು. ನಾವು ಬ್ಲೌಸ್ ಸ್ಲೀವನ್ನು ನಾನು ಕಟ್ ಮಾಡುವ ಹೊತ್ನಾಗ ಬ್ಯಾಕ್ ಪಾರ್ಟನ್ನು ಅಷ್ಟೇ ಕಟ್ ಮಾಡ್ಕೊಂಡಿರ್ತೀನಿ ರೀ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿರಲಿಲ್ಲ. ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದೊಳಗೆ ತೋರಿಸಾತೀನಿ ನೋಡಿರಿ. ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ರೀತಿಯಾಗಿ ಕರೆಕ್ಟಾಗಿ ಬಟ್ಟೆಗಳನ್ನು ಏನು ಮಾಡಬೇಕು, ತೆಳಗೂ ಲೈನಿಂಗ್ ಇರಬೇಕು, ಮ್ಯಾಲೂ ಲೈನಿಂಗ್ ಇರಬೇಕು. ಅಂದ್ರೆ ಎರಡೂ ಮೇನ್ ಫ್ಯಾಬ್ರಿಕ್ ಸೆಂಟ್ರ್ ಒಳಗೆ ಹೋಗಿರಬೇಕು. ಆ ರೀತಿಯಾಗಿ ಬಟ್ಟೆನ ಹಾಕ್ಕೋಬೇಕು. ಹಾಕ್ಕೊಂಡು 4 ಪೀಸಸ್ ಆಗಿ 4 ಫೋಲ್ಡಾಗಿ ಮಾಡಬೇಕು. ಮಾಡಿ ಈ ರೀತಿಯಾಗಿ ಮಾಡಿಕೊಂಡೆ. ಈಗ ನೋಡಿರಿ, ನಾನು ಫ್ರಂಟ್ ಶೇಪನ್ನು ತೆಗಿತೀನಿ. ಹಾಕಿ ಇಟ್ಟಿದ್ನಲ್ಲ ಅದೇ ಫ್ರಂಟ್ ಶೇಪನ್ನು ನಾನು ಇಲ್ಲಿ ತೆಗೆದುಬಿಡ್ತೀನಿ. ಈಗ ನೋಡಿರಿ, ಈ ರೀತಿಯಾಗಿ ಫ್ರಂಟ್ ಶೇಪನ್ನು ತೆಗೆದೆ. ಫ್ರಂಟ್ ಶೇಪನ್ನು ತೆಗೆದು ರೆಡಿ ಆಯ್ತು ರೀ. ನೋಡಿರಿ, ಎರಡೂ ಕಡೆ ಫ್ರಂಟ್ ಶೇಪ್ ಆಯಿತು. ನೋಡಿರಿ, ಅದು ಸ್ವಲ್ಪ ಕಟ್ ಮಾಡಿದ್ರು ಬಟ್ಟೆ ಸ್ಟಿಚ್ ಕಟ್ ಮಾಡಿದ್ಮೇಲೆ ಸ್ಟಿಚ್ ಹೋಗಿಬಿಡ್ತೈತಿ. ಹಿಂಗಾಗಿ ನಾನು ಅದನ್ನು ಸ್ಟಿಚ್ ಮಾಡಿಕೊಂಡೆ. ಈಗ ನೋಡಿರಿ, ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ಬ್ಲೌಸಿನ ಏನು ಮೆಜರ್ಮೆಂಟ್ ಹೇಳಿಲ್ಲ, ಈ ರೀತಿ ಕಟ್ ಮಾಡಿದ್ರಂದ್ರೆ ನಿಮಗೆ ಯಾವುದೇ ಬಟ್ಟೆ ಸೈಡ್ ಫಿಟ್ಟಿಂಗ್ ಮೇಲೆ ಕರೆಕ್ಟಾಗಿ ನನಗೆ 2.5 ಇಂಚ್ ಏನು ಎಕ್ಸ್ಟ್ರಾ ಇಟ್ಟಿದ್ನಲ್ಲ ಅಷ್ಟೇ ಬಟ್ಟೆನ ನನಗೆ ಇಲ್ಲಿ ಸಿಕ್ಕಿದೆ. ಕರೆಕ್ಟಾಗಿ ಫಿನಿಶಿಂಗ್ ಬಂದೈತಿ. ಇದೇ ರೀತಿನ ನೀವು ನೋಡಿರಿ, ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ರೀತಿ ಟ್ರಿಕ್ ಮಾಡಿರಿ. 4 ಪೀಸಸ್ಸನ್ನು ಏನು ಮೂಲ ತೆಳಗೇನು ಪೀಸಸ್ ಇರುತ್ತಲ್ಲ 4 ಪೀಸಸ್ಸನ್ನು ಇಟ್ಕೊಂಡು ನಿಮ್ಮ ಬ್ಲೌಸಿನ ಎಷ್ಟು ಇರುತ್ತೆ ನೋಡಿರಿ, ಕಸ್ಟಮರ್ಸ್ ಬ್ಲೌಸಿಂದ ಎಷ್ಟು ಇರುತ್ತಲ್ಲ ಮೆಜರ್ಮೆಂಟ್, ಆ ಬ್ಲೌಸಿಗೆ ಇಟ್ಟು ಅವ್ರದ್ದು ಎಷ್ಟು ಇರುತ್ತಲ್ಲ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಅದನ್ನು ನಾವು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಮಾಡೋದ್ರಿಂದ ಬ್ಲೌಸಲ್ಲಿ ನಿಮಗೆ ಬಟ್ಟೆ ಏನು ಫಿಟ್ಟಿಂಗ್ ಮಾಡ್ತಿರ್ತಿರಲ್ಲ ಬಟ್ಟೆ ವೇರಿಯೇಷನ್ ಬರೋಂಗಿಲ್ಲ. ಅದ್ರ ಸಲುವಾಗಿ ನೀವು ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಈಗ ನೋಡಿ ಸ್ಲೀವ್ ಅಟ್ಯಾಚ್ ಮಾಡಾಕತ್ತೀನಿ ನಾನು. ಬಟ್ಟೆ ಏನು ಹೆಚ್ಚು ಕಮ್ಮಿ ಏನೂ ಬಂದೇ ಇಲ್ಲ ನಮಗೆ. ಈ ರೀತಿಯಾಗಿ ನಾವು ಸ್ಲೀವ್ ಅಟ್ಯಾಚನ್ನು ಡಬಲ್ ಸ್ಟಿಚ್ ಹಾಕಿ ಎರಡೂ ಕಡೆಯೂ ಸೇಮ್ ನಾವು ಮಾಡಿದ್ಮೇಲೆ ಈ ರೀತಿ ಮಾಡಿ ನೋಡಿ ನಾನು ಫಿಟ್ಟಿಂಗ್ ಮಾಡತ್ತೀನಿ. ಕೆಳಗೆ ಅವ್ರದ್ದು ವೇಸ್ಟ್ 7.25 ಇಂಚ್ ಇತ್ತು, 6.25 ಇಂಚ್. 6.25 ಇಂಚಿಗೆ ನಾನು ಏನು ಮಾಡಿದೆ, ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕ್ತೀನಿ. ಎಲ್ಲಿ ತನಕ ಅರ್ಧ ಬರೋ ತನಕ ಮಾಡಿ ಸ್ಟಾಪ್ ಮಾಡಬೇಕು. ನೋಡಿರಿ, ಈಗ ಆರ್ಮೂಲದ್ದು 7 ಇಂಚ್ ಇತ್ತು ಅವ್ರದ್ದು. 7 ಇಂಚಿಗೆ ಅಲ್ಲಿ ಬಂದು ಅಲ್ಲಿ ಸ್ಟಾಪ್ ಮಾಡಬೇಕು. ಅಲ್ಲಿಂದ ಅವ್ರದ್ದು ಸ್ಲೀವ್ ಫಿಟ್ಟಿಂಗ್ ಎಷ್ಟಿತ್ತು, 4 ಇಂಚ್ ಇತ್ತು. ನಿಮಗದು ವಿಸಿಬಲ್ ಆಗಿಲ್ಲ, ಸಾರಿ ಫ್ರೆಂಡ್ಸ್. ನೋಡಿರಿ, ಅಲ್ಲಿಂದ ಸ್ಟ್ರೇಟ್ ಸ್ಟಿಚ್ ಹಾಕಬಾರ್ದ್ರಿ. ಲಾಂಗ್ ಸ್ಲೀವ್ ಇದ್ದಾಗ ಸ್ವಲ್ಪ ಒಂದು 1/4 ಇಂಚ್ ರೌಂಡ್ ಶೇಪ್ ಒಳಗೆ ನಾನು ತೋರಿಸಿದ್ನಲ್ಲ ಆ ರೀತಿ ಒಳಗೆ ಮಾಡಬೇಕು. ಮಾಡಿದ್ರಂದ್ರೆ ಬ್ಲೌಸಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿರಿ, ಬಟ್ಟೆ ನಮಗೆ ಎಕ್ಸ್ಟ್ರಾ ಏನೂ ಬಂದಿಲ್ಲ. ಕರೆಕ್ಟಾಗಿ 1.5 2 ಇಂಚ್ ತನಕ ಬರೀ ಬಟ್ಟೆ ಸಿಕ್ಕೈತಿ. ಈ ರೀತಿ ಸಿಕ್ತಂದ್ರೆ ನಮಗೆ ಭಾಳ ಚಲೋ ಕಾಣಿಸ್ತೈತಿ. ನೋಡಿರಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿರಿ, ಬ್ಲೌಸ್ ಈ ರೀತಿಯಾಗಿ ರೆಡಿ ಆಯಿತು. ಭಾಳ ಚಂದ ಬಂದೈತೆ ರೀ. ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.